Good morning, dear students. In this session, we are going to discuss about steps with regarding preparation of receipts and payment account. So let us know how to prepare receipts and payment account. So ಇವತ್ತಿನ ಒಂದು ತರಗತಿಯಲ್ಲಿ receipts and payment account ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನಾವು ಕಲಿಯುತ್ತೇವೆ. So first of all, the opening balance. Opening balance it may be cash balance or maybe bank balance. We have to record it under debit side at the beginning of this particular account. So ಮೊದಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಬರೀಬೇಕು ಈ ಅಕೌಂಟ್. ಮೊದಲಿಗೆ ನೀವು ಹೆಡ್ಡಿಂಗ್ ಬರೀತೀರಾ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಂತ. ದೆನ್ ಯು ವಿಲ್ ಡ್ರಾ ಲೆಡ್ಜರ್ ಕಾಲಮ್ಸ್ ಅನ್ನ ಡ್ರಾ ಮಾಡ್ತೀರಾ. The ledger, you know how it will be. There will be two parts, debit side and credit side. So ಮೊದಲಿಗೆ ನೀವು ಲೆಡ್ಜರ್ ಕಾಲಮ್ಸ್ ಹಾಕ್ತೀರಾ, ಅಲ್ಲಿ ಎರಡು ಪಾರ್ಟ್ ಇರುತ್ತೆ, ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್. ಸೊ ಹೆಡ್ಡಿಂಗ್ ಏನಂತ ಕೊಟ್ಟಿರ್ತೀರಾ, ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ಸೊ ಮೊದಲಿಗೆ ಈ ಒಂದು ಅಕೌಂಟ್ ಅಲ್ಲಿ ನೀವು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಬರೀಬೇಕು. ಅದು ಕ್ಯಾಶ್ ಬ್ಯಾಲೆನ್ಸ್ ಕೂಡ ಆಗಿರ್ಬೋದು, ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಆಗಿರ್ಬೋದು. ಕ್ಯಾಶ್ ಬ್ಯಾಲೆನ್ಸ್ ಅಂದ್ರೆ ಕೈಯಲ್ಲಿರುವಂತಹ ಹಣ ಅಥವಾ ಆಫೀಸ್ ಅಲ್ಲಿ ಇರುವಂತಹ ಹಣ. ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ನೀವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿರುವ ಹಣ. ಸೊ ವಾಟ್ ಎವರ್ ಮೇ ಬಿ, ಇಟ್ ಮೇ ಬಿ ಕ್ಯಾಶ್ ಬ್ಯಾಲೆನ್ಸ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್, ವಾಟ್ ಎವರ್ ದ ಬ್ಯಾಲೆನ್ಸ್ ಇಸ್ ದೇರ್, ದಟ್ ಈಸ್ ವಾಟ್ ನೋನ್ ಎಸ್ ಓಪನಿಂಗ್ ಬ್ಯಾಲೆನ್ಸ್. ಅಲ್ಲಿರುವಂತ ಬ್ಯಾಲೆನ್ಸ್ ಏನಿದೆ ಅದನ್ನ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತೀವಿ. ಅದನ್ನ ವಿ ಹ್ಯಾವ್ ಟು ರೆಕಾರ್ಡ್ ಅಂಡರ್ ಡೆಬಿಟ್ ಸೈಡ್ ಆಫ್ ದ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಟ್ ದ ಬಿಗಿನಿಂಗ್. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾವು ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕು. If in case, what about the if there is overdraft balance, ಅಕಸ್ಮಾತ್ ಏನಾದ್ರು ಅಲ್ಲಿ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ ಇದ್ರೆ, ಅಂದ್ರೆ ಮೈನಸ್ ಬ್ಯಾಲೆನ್ಸ್ ಇದ್ರೆ, ಅಂದ್ರೆ ಕೈಯಲ್ಲೂ ದುಡ್ಡಿಲ್ಲ ಬ್ಯಾಂಕ್ ಅಲ್ಲೂ ದುಡ್ಡಿಲ್ಲ, ಬದಲಿಗೆ ಬ್ಯಾಂಕ್ ಅಲ್ಲಿ ಮೈನಸ್ ಬ್ಯಾಲೆನ್ಸ್ ಇದೆ, ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಇನ್ ಸಚ್ ಕೇಸ್ ವಿ ಹ್ಯಾವ್ ಟು ರೆಕಾರ್ಡ್ that minus balance, whatever the minus balance is there, that also considered as opening balance. That should be recorded under credit side. ನೆಗೆಟಿವ್ ಬ್ಯಾಲೆನ್ಸ್ ಇದ್ರೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು. ಸೊ ಅದನ್ನ ಅಕೌಂಟಿಂಗ್ ಅಲ್ಲಿ ನಾವು ಮೈನಸ್ ಅಥವಾ ನೆಗೆಟಿವ್ ಬ್ಯಾಲೆನ್ಸ್ ಅಂತ ಕರೆಯಲ್ಲ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಹೇಳಿ ಕರಿತೀವಿ. ಓವರ್ ಡ್ರಾಫ್ಟ್ ಇದ್ರೆ ಅದನ್ನ ನೀವು ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ದ ಸೆಕೆಂಡ್ ಥಿಂಗ್ ವೈಲ್ ಪ್ರಿಪೇರಿಂಗ್ ದ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಯು ಹ್ಯಾವ್ ಟು ನೋ. ಸೊ ಎರಡನೇ ವಿಚಾರ, ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ವಿಷಯ, ಟೋಟಲ್ ಅಮೌಂಟ್ ಆಫ್ all receipts, it should be recorded under debit side irrespective of its nature anta helidre. It means that whatever the amount received by the NPO, here I use the short form NPO anta helidre non profit organization, short form alli nanu NPO anta heltini. So whatever the amount received by the NPO, it should be recorded under debit side. This is what second rule to prepare receipts and payment account. ಅಂದ್ರೆ ಈ NPO ಗಳು ಏನೆಲ್ಲ ಅಮೌಂಟ್ ರಿಸೀವ್ ಮಾಡುತ್ತೆ, ಅಂದ್ರೆ ಆದಾಯದ ಮೂಲ, ಇನ್ಕಮ್ ಸೋರ್ಸ್, ಬೇರೆ ಬೇರೆ ಸೋರ್ಸ್ ಇಂದ ಅಮೌಂಟ್ ಬರುತ್ತೆ, ಆ ಬಂದಿರುವಂತ ರಿಸೀವ್ ಆಗಿರುವಂತ ಎಲ್ಲ ಅಮೌಂಟ್ ಕೂಡ ಡೆಬಿಟ್ ಸೈಡ್ ಅಲ್ಲಿ ನಾವು ರೆಕಾರ್ಡ್ ಮಾಡಬೇಕು, irrespective of their nature. It means that whether it may be capital transaction or maybe revenue transaction, if it is receipt, it may be capital item or revenue item, both the items should be recorded under debit side. ಅಂದ್ರೆ ಅದು ಕ್ಯಾಪಿಟಲ್ ನೇಚರ್ ಅನ್ನ ಹೊಂದಿರುವಂತ ಟ್ರಾನ್ಸಾಕ್ಷನ್ ಆಗಿರಬಹುದು ಅಥವಾ ರೆವೆನ್ಯೂ ನೇಚರ್ ಹೊಂದಿರುವ ಟ್ರಾನ್ಸಾಕ್ಷನ್ ಆಗಿರಬಹುದು, ಎರಡನ್ನೂ ಕೂಡ ನಾವು ಏನ್ ಮಾಡ್ಬೇಕು ಮಕ್ಕಳೇ, ಡೆಬಿಟ್ ಸೈಡ್ ಅಲ್ಲೇ ರೆಕಾರ್ಡ್ ಮಾಡಬೇಕು. ಓಕೆ, ಆಮೇಲೆ ಇನ್ನೊಂದು ವಿಚಾರ, ಒನ್ ಮೋರ್ ಥಿಂಗ್, ಇಟ್ ಮೇ ಬಿ ರಿಲೇಟೆಡ್ ಟು ಕರೆಂಟ್ ಇಯರ್, ಪಾಸ್ಟ್ ಇಯರ್ ಆರ್ ಫ್ಯೂಚರ್ ಇಯರ್ ಆರ್ ಫ್ಯೂಚರ್ ಪೀರಿಯಡ್. ಆಲ್ ದ ಟ್ರಾನ್ಸಾಕ್ಷನ್ ಶುಡ್ ಬಿ ರೆಕಾರ್ಡೆಡ್ ಅಂಡರ್ ಡೆಬಿಟ್ ಸೈಡ್ ಆಫ್ ದ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ಅಂದ್ರೆ ಆ ಬಂದಿರುವಂತ ಹಣ ಅದು ಕಳೆದ ವರ್ಷಕ್ಕೆ ಸಂಬಂಧಪಟ್ಟಿರೋದಾಗಿರ್ಬಹುದು, ಈ ವರ್ಷಕ್ಕೆ ಸಂಬಂಧಪಟ್ಟಿರುವುದಾಗಿರಬಹುದು ಅಥವಾ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿರುವುದಾಗಿರ್ಬಹುದು, ಅದು ಎಲ್ಲವನ್ನು ಕೂಡ ಹಣ ಬಂದಿದ್ರೆ ಅದನ್ನ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್. ಅದು ಯಾವ ವರ್ಷಕ್ಕೆ ಪಟ್ಟಿರುವುದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಮ್ಯಾಟರ್ ಫಾರ್ ವಿಚ್ ಇಯರ್ ಇಟ್ ಈಸ್ ಬಿಲಾಂಗ್. ಓಕೆ, ಸೊ ಯು ಜಸ್ಟ್ ರೆಕಾರ್ಡ್ ಇಟ್ ಅಂಡರ್ ಡೆಬಿಟ್ ಸೈಡ್ ಆಫ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್.
ದ ಥರ್ಡ್ ರೂಲ್ ಟು ಪ್ರಿಪೇರ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್, ಮೂರನೇ ರೂಲ್ ಏನಂತ ಹೇಳಿದ್ರೆ, whatever the amount is there related to payment. Now we are in the concept of payments. Payments anna el baribeku, where we need to record payment transaction. So payment should be recorded credit side, under credit side, even with irrespective of, it may be related to capital transaction or revenue transaction. Andre ಅದು ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ ಆಗಿರ್ಲಿ ಅಥವಾ ರೆವೆನ್ಯೂ ಟ್ರಾನ್ಸಾಕ್ಷನ್ ಆಗಿರ್ಲಿ, ಅಂದ್ರೆ ಆ ನೇಚರ್ ಬಗ್ಗೆ ಹೇಳ್ತಿರೋದು, ಯಾವುದೇ ನೇಚರ್ ಅನ್ನ ಹೊಂದಿರಲಿ, ಅದು ಪೇಮೆಂಟ್ ಆಗಿದ್ದಲ್ಲಿ, ಇಫ್ ಇಟ್ ಈಸ್ ಪೇಮೆಂಟ್, ದೆನ್ ವಿ ಹ್ಯಾವ್ ಟು ರೆಕಾರ್ಡ್ ಅಂಡರ್ ಕ್ರೆಡಿಟ್ ಸೈಡ್. ಓಕೆ, ಇಟ್ ಮೇ ಬಿ ಕ್ಯಾಪಿಟಲ್ ನೇಚರ್ ಟ್ರಾನ್ಸಾಕ್ಷನ್ ಆರ್ ಮೇ ಬಿ ರೆವೆನ್ಯೂ ನೇಚರ್ ಟ್ರಾನ್ಸಾಕ್ಷನ್. ಅಂಡ್ ಈವನ್ ದ ಪೀರಿಯಡ್ ಕನ್ಸಿಡರೇಷನ್ ಇಸ್ ನಾಟ್ ಇಂಪಾರ್ಟೆಂಟ್. ಅಂದ್ರೆ ಅದು ಯಾವ ವರ್ಷಕ್ಕೆ ಬೇಕಾದ್ರೂ ಸಂಬಂಧ ಪಟ್ಟಿರ್ಲಿ, ಫ್ಯೂಚರ್, ಕರೆಂಟ್, ಪಾಸ್ಟ್, ಯಾವುದಕ್ಕೂ ಆಗಿರ್ಲಿ, ಎಲ್ಲವನ್ನ ಕೂಡ ನಾವು ಪೇಮೆಂಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಬಹುದು. ಅಲ್ಲಿ ಅದು ಯಾವ ವರ್ಷದ್ದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಲೆಟ್ ಮಿ ಮೂವ್ ಫರ್ದರ್. ದ ಫೋರ್ತ್ ರೂಲ್, ನಾಲ್ಕನೇ ರೂಲ್ ಏನಂದ್ರೆ, ವಾಟ್ ಎವರ್ ದ ಟ್ರಾನ್ಸಾಕ್ಷನ್ related to receivables as well as payables. Andre receivable, you can observe at the end we have BLE, ABLE, receivable, payable. Okay, this kind of transaction, it will be not recorded under receipts and payment account. ಈ receivable, payable ಅನ್ನುವಂಥದ್ದನ್ನ ನಾವು receipts and payment account ಅಲ್ಲಿ ರೆಕಾರ್ಡ್ ಮಾಡಲ್ಲ. Now, what is the reason why? Now, ಈ receivable ಮತ್ತೆ payable, we have to understand the term meaning. It means that not yet paid, not yet received. ಅಂದ್ರೆ ಇನ್ನು ಅಮೌಂಟ್ ಬಂದಿಲ್ಲ, ಬರಬೇಕು. ರಿಸೀವೇಬಲ್ ಅಂದ್ರೆ ಇನ್ನು ಅಮೌಂಟ್ ಬಂದಿಲ್ಲ, ಬರಬೇಕು. ಪೇಯೇಬಲ್, yet to pay. ಓಕೆ, ನಾಟ್ ಯೆಟ್ ಪೇಯ್ಡ್ ಅಂದ್ರೆ ಇನ್ನು ಕೊಟ್ಟಿಲ್ಲ, ಕೊಡಬೇಕು. ಸೊ ಈ ಬರಬೇಕು ಮತ್ತು ಕೊಡಬೇಕು ಅನ್ನೋದ್ರಲ್ಲಿ ಇನ್ನು ವ್ಯವಹಾರ ನಡೆದಿರಲ್ಲ, ಅಂದ್ರೆ ಅಲ್ಲಿ ಹಣ ಹೋಗಿರಲ್ಲ, ಹಣ ಬಂದಿರಲ್ಲ. ದೇರ್ ವಿಲ್ ಬಿ ನೋ ಕ್ಯಾಶ್ ಇನ್ ಫ್ಲೋ ಆಸ್ ವೆಲ್ ಆಸ್ ಕ್ಯಾಶ್ ಔಟ್ ಫ್ಲೋ. ಅಂದ್ರೆ ಈ ಸಾಲದ ವ್ಯವಹಾರಗಳ ಬಗ್ಗೆ ಮಾತಾಡ್ತಿರುವಂತದ್ದು. ರಿಸೀವೇಬಲ್ ಅಂಡ್ ಪೇಯೇಬಲ್, ಈ ತರದ ಟ್ರಾನ್ಸಾಕ್ಷನ್ ಇದ್ರೆ ಕೊಡಬೇಕಿತ್ತು, ಕೊಟ್ಟಿಲ್ಲ, ಬರಬೇಕಿತ್ತು, ಬಂದಿಲ್ಲ. ಸೊ this kind of transaction, these kind of transaction will not be recorded under receipts and payment account. ಈ ತರದ ಟ್ರಾನ್ಸಾಕ್ಷನ್ ನೀವು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ನೀವೇನಾದ್ರೂ ರೆಕಾರ್ಡ್ ಮಾಡಬೇಕು ಅಂದ್ರೆ ಅಲ್ಲಿ ಕ್ಯಾಶ್ ಇನ್ಫ್ಲೋ ಆಗಿರ್ಬೇಕು ಅಥವಾ ಕ್ಯಾಶ್ ಔಟ್ಫ್ಲೋ ಆಗಿರ್ಬೇಕು. ಅಂದ್ರೆ ಹಣ ಬಂದಿರಬೇಕು, ಇಲ್ಲ ಅಂದ್ರೆ ಹಣ ಹೋಗಿರ್ಬೇಕು. ಓಕೆ, ವೈ ಇಟ್ ಈಸ್ ಲೈಕ್ ದಿಸ್? ವೈ? ಬಿಕಾಸ್ whatever the organization, the so-called non-profit organization, it is not engaged in any kind of business activity. Business activities ಅಲ್ಲಿ ಅದು ಅದನ್ನ ಏನ್ ಮಾಡಿರಲ್ಲ, ಎಂಗೇಜ್ ಮಾಡ್ಕೊಂಡಿರಲ್ಲ, ಅಲ್ಲಿ ಸಾಲದ ವ್ಯವಹಾರ ಬರಲ್ಲ. ಇದು ಒಂದು ಸಮಾಜ ಸೇವೆ ಮಾಡುವ ಸಂಸ್ಥೆಯ ಕುರಿತು ನಾವು ಪ್ರಿಪೇರ್ ಮಾಡ್ತಿರುವಂತ ಒಂದು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ದಟ್ ಈಸ್ ವಾಟ್ ದ ರೀಸನ್ ವಿ ಆರ್ ನಾಟ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ವಿಚ್ ಆರ್ ರಿಲೇಟೆಡ್ ಟು ರಿಸೀವೇಬಲ್ ಆಫ್ ದ ಇನ್ಕಮ್ or payable of the expense. Let us move further. 3 more conditions are there to prepare receipts and payment account. The fifth rule, that is find out the difference. ಇದು ಕೊನೆಯದಾಗಿ, ಇದನ್ನ ನಾವು ರೂಲ್ ಅನ್ನೋದಕ್ಕಿಂತ ಸ್ಟೆಪ್ ಅಂತ ಹೇಳ್ಬೋದು, ಒಂದೊಂದೇ ಸ್ಟೆಪ್ ಇದು. ಸೊ ದ ಫಿಫ್ತ್ ಸ್ಟೆಪ್, ಅಂಡ್ ದ ಫಿಫ್ತ್ ಸ್ಟೆಪ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡಿಫರೆನ್ಸ್. ನಾವು ವ್ಯತ್ಯಾಸವನ್ನ ತಿಳ್ಕೋಬೇಕು. ಯಾವುದ್ರ ಮಧ್ಯೆ? ಬಿಟ್ವೀನ್ debit side and credit side. Okay, let us move next step. ಇವಾಗ ನಮಗೆ ಡಿಫರೆನ್ಸ್ ಸಿಕ್ಕಿರುತ್ತೆ. ಸಿಕ್ಸ್ತ್ ಸ್ಟೆಪ್ ಅಲ್ಲಿ ನಿಮಗೆ ಡಿಫರೆನ್ಸ್ ಸಿಕ್ಕಿರುತ್ತೆ. ನೀವು ಡಿಫರೆನ್ಸ್ ಅನ್ನ ಅಬ್ಸರ್ವ್ ಮಾಡಿ. ಇಫ್ ಇನ್ ಕೇಸ್ ದ ಡೆಬಿಟ್ ಸೈಡ್ ಶೋಸ್ ಬ್ಯಾಲೆನ್ಸ್ ಮೋರ್ ದ್ಯಾನ್ ದ ಕ್ರೆಡಿಟ್ ಸೈಡ್, ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಅಮೌಂಟ್ ಜಾಸ್ತಿ ಇದೆ, ಟೋಟಲ್ ಮಾಡಿದಾಗ ಅಮೌಂಟ್ ಜಾಸ್ತಿ ತೋರಿಸ್ತಾ ಇದ್ರೆ, ಕ್ರೆಡಿಟ್ ಸೈಡ್ ಅಲ್ಲಿ ಕಮ್ಮಿ ತೋರಿಸ್ತಾ ಇದ್ರೆ, whatever the difference is there, ಆ ಡಿಫರೆನ್ಸ್ ಅನ್ನ ಎಲ್ಲಿ ಕಮ್ಮಿ ತೋರಿಸ್ತಿರೋದು? ಕ್ರೆಡಿಟ್ ಸೈಡ್. ಸೊ ಅಲ್ಲಿ ಅದನ್ನ ಆ ಡಿಫರೆನ್ಸ್ ಅಮೌಂಟ್ ಅನ್ನ ಬರಿಬೇಕು. ವಿ ಹ್ಯಾವ್ ಟು ರೆಕಾರ್ಡ್ ದ ಡಿಫರೆನ್ಸ್ ಬ್ಯಾಲೆನ್ಸ್ ಅಂಡರ್ ವಿಚ್ ಸೈಡ್, ವೇರ್ ದ ಬ್ಯಾಲೆನ್ಸ್ ಈಸ್ ಲೆಸ್, ಟೋಟಲ್ ಬ್ಯಾಲೆನ್ಸ್ ಈಸ್
ಲೆಸ್, ಎಲ್ಲಿ ಲೆಸ್ ಇರುತ್ತೆ ಬ್ಯಾಲೆನ್ಸ್ ಅಲ್ಲಿ ನಾವು ಅದನ್ನ ಬರಿಬೇಕು. ಅದನ್ನ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಹೇಳಿ ಅದಕ್ಕೆ ಒಂದು ನೇಮ್ ಅನ್ನ ಕೊಡಬೇಕು. ಸೊ ವಿ ಹ್ಯಾವ್ ಟು ರೆಕಾರ್ಡ್ ದ ಡಿಫರೆನ್ಸ್ ಬ್ಯಾಲೆನ್ಸ್ ಆಸ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಇಟ್ ಮೇ ಬಿ cash balance or bank balance. Okay, and in the 7th step it is just vice versa case of 6th step, that is if in case the credit side shows more difference balance than debit side, ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಕಮ್ಮಿ ಬ್ಯಾಲೆನ್ಸ್ ತೋರಿಸ್ತಾ ಇದ್ರೆ ಏನ್ ಮಾಡ್ತೀರಾ, ಅವಾಗ ನೀವು ಕ್ರೆಡಿಟ್ ಸೈಡ್ ಅಲ್ಲಿ ಏನು ಎಕ್ಸ್ಟ್ರಾ ಬ್ಯಾಲೆನ್ಸ್ ಎಕ್ಸೆಸ್ ಅಮೌಂಟ್ ಇಸ್ ದೇರ್, ವಿ ಹ್ಯಾವ್ ಟು ರೆಕಾರ್ಡ್ ದಟ್ ಎಕ್ಸೆಸ್ ಡಿಫರೆನ್ಸ್ ಅಮೌಂಟ್ ಅಂಡರ್ ಡೆಬಿಟ್ ಸೈಡ್. ಆ ಎಕ್ಸ್ಟ್ರಾ ಅಮೌಂಟ್ ಅನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕು, ಆ ಡಿಫರೆನ್ಸ್ ಬ್ಯಾಲೆನ್ಸ್ ಅನ್ನ. ಅಲ್ಲೂ ಕೂಡ ನೀವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತಾನೆ ಬರಿಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಕೌಂಟ್ ಅಂತಾನೆ. ಸೊ ಅಲ್ಲಿ ಅದು ಕ್ಯಾಶು ಆಗಿರ್ಬೋದು, ಬ್ಯಾಂಕು ಆಗಿರ್ಬೋದು. ಸೊ ಇಲ್ಲಿಗೆ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಯಾವ ರೀತಿ ಮಾಡೋದು ಅಂತ ನಾವು ತಿಳ್ಕೊಂಡ್ವಿ. Let us solve some numerical questions, numerical illustration. So here we have a problem with regarding a club. Okay, so here we have the information which is presented in the table. Subscription received. Let me highlight with the marker so that you can go through easily. Okay, now first one, subscription received. ನಿಮಗೆ ಕಾಣಿಸ್ತಿರಬಹುದು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ 5,90,600. ಸೊ ದಿಸ್ ಇಸ್ ಜಸ್ಟ್ ಕೈಂಡ್ ಆಫ್ ಇನ್ಕಮ್, ಇದು ಒಂದು ರೀತಿಯ ಆದಾಯ. ನಾವು ವಾಟ್ ಈಸ್ ಸಬ್ಸ್ಕ್ರಿಪ್ಷನ್? ಸಬ್ಸ್ಕ್ರಿಪ್ಷನ್ ಮೀನ್ಸ್ ಮೆಂಬರ್ಶಿಪ್ ಫೀಸ್, ವಾಟ್ ಎವರ್ ದ ಅಮೌಂಟ್ ರಿಸೀವ್ಡ್ ಬೈ ದ ಮೆಂಬರ್ಸ್. ಓಕೆ, ಇವಾಗ ಇದು ಒಂದು ರೀತಿಯ ಇನ್ಕಮ್ ರಿಸಿಪ್ಟ್. ಸೊ ನಿಮ್ಗೆ ಇಲ್ಲೊಂದು ಮಾರ್ಕ್ ಮಾಡಿದ್ದೀನಿ, ಕಾಣಿಸಿರ್ಬೋದು, ಒಂದು ಲೈನ್ ಅನ್ನ ನಾನು ಎಳ್ದಿದ್ದೀನಿ. ಐ ಹ್ಯಾವ್ ಡ್ರಾ ಅ ಲೈನ್ which straightly move towards debit side. ಅದು ಯಾವ ಕಡೆಗೆ ಹೋಗ್ತಾ ಇದೆ? ಡೆಬಿಟ್ ಸೈಡ್ ಹೋಗ್ತಾ ಇದೆ. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ಯು ಕ್ಯಾನ್ ಅಬ್ಸರ್ವ್. ಅಲ್ಲಿ ನಾನು ಲೈನ್ ಏನಕ್ಕೆ ಹೇಳ್ತಿದ್ದೀನಿ, ನೀವು ಇನ್ನು ಎಕ್ಸಾಮ್ ಅಲ್ಲಿ ಆನ್ಸರ್ ಸ್ಕ್ರಿಪ್ಟ್ ಮೇಲೆಲ್ಲ ಲೈನ್ ಎಳಿಬೇಡಿ, ಇದು ಜಸ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ಹೇಳಿ ನಾನು ಲೈನ್ ಅನ್ನ ಎಳ್ದಿರುವಂತದ್ದು. ಇಲ್ಲಿ 5,90,600 ಅಂದ್ರೆ ಇಲ್ಲಿ ಮೇಲ್ಗಡೆ ಕೊಟ್ಟಿರುವಂತದ್ದು ಕ್ವಶನ್, ಇಲ್ಲಿ ಕೆಳಗಡೆ ಕೊಟ್ಟಿರುವಂತದ್ದು ಆನ್ಸರ್, ಸೊಲ್ಯೂಷನ್. ಇಲ್ಲಿ ನಾನು ಸೊಲ್ಯೂಷನ್ಗೆ ಮಾರ್ಕ್ ಮಾಡಿದ್ದೀನಿ, ಇದ್ರ ಕೆಳಗಡೆ ಇರುವಂತದ್ದು ಆನ್ಸರ್, ಅದ್ರ ಮೇಲ್ಗಡೆ ಇರುವಂತದ್ದು ಕ್ವಶನ್. ಅಂದ್ರೆ ಎಲ್ಲಿಂದ ಯಾವ ರೀತಿ ನಾವು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಮಾಡಬೇಕು ಅಂತ ಲೈನ್ ಎಳೆದು ತೋರಿಸಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐ ಹ್ಯಾವ್ ಡ್ರಾನ್ ಅ ಸ್ಟ್ರೈಟ್ ಲೈನ್. ಓಕೆ, how we have to record all those transactions under debit side and credit side. It is just to give guidance, that's all. ಸೊ 5,90,600 ಅನ್ನ ಡೆಬಿಟ್ ಸೈಡ್ ಅಲ್ಲಿ ಬರ್ದಿದ್ದೀನಿ, ಕಾರಣ ಅದೊಂದು ರೀತಿಯ ರಿಸಿಪ್ಟ್ ಅಂದ್ರೆ ಇನ್ಕಮ್. ಲೆಟ್ ಅಸ್ ಮೂವ್ ಫರ್ದರ್. ದ ಸೆಕೆಂಡ್ ಕಾನ್ಸೆಪ್ಟ್, ಎಂಟ್ರೆನ್ಸ್ ಫೀಸ್. ಇಲ್ಲಿ ಎಂಟ್ರೆನ್ಸ್ ಫೀಸ್ ಅನ್ನುವಂಥದ್ದು ಕೂಡ ಒಂದು ರೀತಿಯ ಇನ್ಕಮ್. ನೀವು ನಿಮಗೆ ಇನ್ಕಮ್ ಎಕ್ಸ್ಪೆನ್ಸ್ ಅಂತ ಥಿಂಕ್ ಮಾಡಬಾರ್ದು. ನೀವು ಯಾವತ್ತೂ ಥಿಂಕ್ ಮಾಡ್ಬೇಕಾದ್ರೆ ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಥಿಂಕ್ ಮಾಡಬೇಕು. ಅಂದ್ರೆ ನೀವು ಒಂದು ಆರ್ಗನೈಸೇಷನ್ಗೆ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿರ್ತೀರಾ, ನೀವು ನನಗ್ ಬಂತು ನನಗ್ ಹೋಯ್ತು ಅನ್ನೋ ತರ ಥಿಂಕ್ ಮಾಡಬಾರ್ದು. ನಮ್ಮ ಸಂಸ್ಥೆಗೆ ಬಂತು, ನಮ್ಮ ಸಂಸ್ಥೆಯಿಂದ ಹೋಯ್ತು ಅನ್ನೋ ತರ. ಸೊ ಇಲ್ಲಿ ಎಂಟ್ರೆನ್ಸ್ ಫೀಸ್ ಅನ್ನುವಂಥದ್ದು ಸಂಸ್ಥೆಗೆ ಬರುವಂತದ್ದು. ಓಕೆ, ಸೊ ಇದು ಒಂದು ರೀತಿಯ ಇನ್ಕಮ್. ನೀವು ನೋಡ್ಬೋದು, ಅದು ಕೂಡ ಎಲ್ಲಿ ರೆಕಾರ್ಡ್ ಆಗಿದೆ, ಎಂಟ್ರೆನ್ಸ್ ಫೀಸ್ ಅನ್ನುವಂಥದ್ದು ಕೂಡ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಆಗಿದೆ, ಯಾಕಂದ್ರೆ ಅದು ಒಂದು ರೀತಿಯ ರಿಸಿಪ್ಟ್ ಇನ್ಕಮ್. ಸೊ ಅಲ್ಲಿ ನಾನು ಲೈನ್ ಎಳ್ದಿದ್ದೀನಿ ಸ್ಟ್ರೈಟ್ ಆಗಿ, ಅದು ಡೆಬಿಟ್ ಸೈಡ್ಗೆ ಹೋಗುತ್ತೆ ಆ ಲೈನ್. Then the third concept, that is admission fees. Admission fees. ಇವಾಗ ಒಂದು ಕಾಲೇಜು ಅನ್ನುವಂಥದ್ದು ಕೂಡ ಒಂದು, ಈ ಯಾವುದೆಲ್ಲ ಕಾಲೇಜ್ ಹೆಸರಲ್ಲಿ ಟ್ರಸ್ಟ್ ಅಂತ ಇರುತ್ತೆ ಅವರೆಲ್ಲ ಸಮಾಜ ಸೇವೆ ಮಾಡುವಂತವರು. ಸೊ ಇಲ್ಲಿ ಕಾಲೇಜ್ಗೂ ಕೂಡ ಅಡ್ಮಿಷನ್ ಫೀಸ್ ಬರುತ್ತೆ ಅಲ್ವಾ? ಸೊ ಅದು ಕೂಡ ಒಂದು ರೀತಿಯ ಇನ್ಕಮ್. ನೋಡಿ, ಅದು ಕೂಡ ನಾನು ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ, 32,000. ಯು ಕ್ಯಾನ್ ಅಬ್ಸರ್ವ್. ಅಂಡ್ ಅಗೈನ್ secretary salary, whoever the person is working for the organization, you have to get salary. ಕೆಲವರು ಸಂಸ್ಥೆಗೆ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಸಂಬಳ ಕೊಡ್ಬೇಕು, ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿದ್ದಾಗ ಅದು ಒಂದು ರೀತಿಯ ಎಕ್ಸ್ಪೆನ್ಸ್. ಸೊ ಹಿಯರ್ ಸೆಕ್ರೆಟರಿ ಸ್ಯಾಲರಿ
is kind of expense, so that we have recorded under payment side, because the organization is gonna make payment to the secretary. Okay, secretary is a third person. Okay, ಈ ಸೆಕ್ರೆಟರಿ ಅನ್ನುವಂಥ ವ್ಯಕ್ತಿಗೆ ಸಂಸ್ಥೆ ಕಡೆಯಿಂದ ಪೇಮೆಂಟ್ ಮಾಡಬೇಕು. ಸೊ ಇಟ್ ಇಸ್ ಅ ಕೈಂಡ್ ಆಫ್ ಎಕ್ಸ್ಪೆನ್ಸ್, ಸೊ ದಟ್ ವಿ ಹ್ಯಾವ್ ರೆಕಾರ್ಡೆಡ್ ಅಂಡರ್ ಕ್ರೆಡಿಟ್ ಸೈಡ್. ಅಂಡ್ ಅಗೈನ್ ಇನ್ವೆಸ್ಟ್ಮೆಂಟ್ ಬಾಟ್ ಡ್ಯೂರಿಂಗ್ ದ ಇಯರ್, ಅಂದ್ರೆ ಈ ವರ್ಷದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು. ಇಲ್ಲಿ ಇನ್ವೆಸ್ಟ್ಮೆಂಟ್ ಬಾಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಈ ವರ್ಷ, ಡ್ಯೂರಿಂಗ್ ದ ಇಯರ್ ಅಂದ್ರೆ ಸಂಸ್ಥೆ ಒಳಗಡೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡಿತ್ತು. ದ ಆರ್ಗನೈಸೇಷನ್ ಹ್ಯಾಡ್ ಅ ಎಕ್ಸ್ಟ್ರಾ ಅಮೌಂಟ್ ಆಫ್ ಮನಿ, ದಟ್ ಈಸ್ 2,22,000. ದಟ್ ಮನಿ, what they did with that, they just invested somewhere in order to earn income, more income. Okay, ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಸೊ ಏನ್ ಮಾಡಿದ್ದಾರೆ ಇವರು, ಇವ್ರ ಹತ್ರ ಇದ್ದಂತ ಎಕ್ಸ್ಟ್ರಾ ಅಮೌಂಟ್ ಅನ್ನ ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸಹಜವಾಗಿ ದುಡ್ಡು ಹೋಗುತ್ತಾ ದುಡ್ಡು ಬರುತ್ತಾ? ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಸೊ ಅದೊಂದು ಕೈಂಡ್ ಆಫ್ ಪೇಮೆಂಟ್, ಸೊ ದಟ್ ವಿ ಹ್ಯಾವ್ ರೆಕಾರ್ಡೆಡ್ ಅಂಡರ್ ಪೇಮೆಂಟ್ ಸೈಡ್. ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ನಾವು ಪೇಮೆಂಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಿದೀವಿ. ದೆನ್ ಅಗೈನ್ ಎಕ್ಸ್ಪೆನ್ಸಸ್ ಪೇಯ್ಡ್, ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಎಕ್ಸಾಕ್ಟ್ಲಿ ವಾಟ್ ಕೈಂಡ್ ಆಫ್ ಎಕ್ಸ್ಪೆನ್ಸ್, ಅಂದ್ರೆ ಯಾವ ರೀತಿಯ ಎಕ್ಸ್ಪೆನ್ಸ್ ಅಂತ ಅವ್ರು ಕರೆಕ್ಟ್ ಆಗಿ ಹೇಳಿಲ್ಲ. ಒಟ್ನಲ್ಲಿ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾರೆ, ಅಂದ್ರೆ ಖರ್ಚಾಗಿದೆ. ಎಷ್ಟು ಖರ್ಚಾಗಿದೆ? 1,54,500 ನಿಮ್ಗೆ ಕಾಣಿಸ್ತಿರ್ಬೋದು. 1,54,500 ಅದು ಪೇಮೆಂಟ್ ಸೈಡ್ ಅಲ್ಲಿ ಬರ್ದಿದ್ದೀನಿ. ಯಾಕೆ? ಇಟ್ಸ್ ಅ ಕೈಂಡ್ ಆಫ್ ಎಕ್ಸ್ಪೆನ್ಸ್. ಇವಾಗ ನೀವು ಆ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಜನ ಥಿಂಕ್ ಮಾಡ್ತಿರ್ಬೋದು, ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಎಕ್ಸ್ಪೆನ್ಸ್, ಅದನ್ನ ಯಾಕೆ ಪೇಮೆಂಟ್ ಸೈಡ್ ಅಲ್ಲಿ ಬರ್ದಿದ್ದಾರೆ ಅಂತ. ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ಅ ಎಕ್ಸ್ಪೆನ್ಸ್, ಬಟ್ ಸ್ಟಿಲ್ ಯು ಜಸ್ಟ್ ಥಿಂಕ್ ವೆದರ್ ಇಟ್ ಕಮ್ಸ್ ಇನ್ ಆರ್ ಗೋಸ್ ಔಟ್, ದಟ್ಸ್ ಆಲ್. ಅದು ಸಂಸ್ಥೆಯ ಒಳಗಡೆ ಬರ್ತಿದ್ಯಾ ಅಥವಾ ಸಂಸ್ಥೆಯಿಂದ ಹೋಗ್ತಿದ್ಯಾ ಅಂತ ಥಿಂಕ್ ಮಾಡಿ. ನಾವು ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು ಸಂಸ್ಥೆಯಿಂದ ಹೋಗ್ತಿದೆ ಅಂದ್ರೆ ಔಟ್ಫ್ಲೋನ ಇನ್ಫ್ಲೋನ. ಇನ್ಫ್ಲೋ ಆದ್ರೆ ರಿಸಿಪ್ಟ್ ಸೈಡ್ ಅಲ್ಲಿ ಬರೀಬೇಕು, ಔಟ್ಫ್ಲೋ ಆದ್ರೆ ಪೇಮೆಂಟ್ ಸೈಡ್ ಅಲ್ಲಿ ಬರೀಬೇಕು. ಇಲ್ಲಿ ರೂಲ್ಸ್ ಇರೋದಿಷ್ಟೇ, ಬಂದ್ರೆ ರಿಸಿಪ್ಟ್ ಸೈಡ್, ಹೋದ್ರೆ ಪೇಮೆಂಟ್ ಸೈಡ್. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅಮೌಂಟ್ ಹೋಗುತ್ತೆ, ಅದಕ್ಕೆ ಪೇಮೆಂಟ್ ಸೈಡ್ ಅಲ್ಲಿ ಬರ್ದಿರೋದು. ಅಂಡ್ ಅಟ್ ದ ಎಂಡ್ ವಿ ಹ್ಯಾವ್ ಕ್ಯಾಶ್ ಇನ್ ಹ್ಯಾಂಡ್ ಬ್ಯಾಲೆನ್ಸ್. ನಿಮ್ಗೆ ಇಲ್ಲಿ ಕಾಣಿಸಿರ್ಬೋದು ಕ್ಯಾಶ್ ಇನ್ ಹ್ಯಾಂಡ್ ಬ್ಯಾಲೆನ್ಸ್ ಅಂತ. ಅಲ್ಲಿ ಬ್ರಾಕೆಟ್ ಒಳಗಡೆ ವಿದಿನ್ ದ ಬ್ರಾಕೆಟ್ ದೇ ಹ್ಯಾವ್ ಗಿವನ್ ದ ಡೇಟ್ 1/1/2005. ಸೊ ಇದು ಓಪನಿಂಗ್ ಕ್ಲೋಸಿಂಗ್, ಇಲ್ಲಿ 1/1 ಅನ್ನುವಂಥದ್ದು ಜನವರಿ ಮಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ದಟ್ ಯು ಕ್ಯಾನ್ ಥಿಂಕ್ ದಟ್ ಈಸ್ ಓಪನಿಂಗ್. ಓಕೆ, ಸೊ ಅದನ್ನ ನಾವು ಸ್ಟಾರ್ಟಿಂಗ್ ಅಲ್ಲೇ ಬರಿಬೇಕಿತ್ತು. ಓಪನಿಂಗ್ ಬ್ಯಾಲೆನ್ಸ್ ಎಲ್ಲಿ ಬರಿಬೇಕು? ಡೆಬಿಟ್ ಸೈಡ್ ಅಲ್ಲಿ ಯಾವತ್ತು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಬರಿಬೇಕು ಅಂತ ಹೇಳಿ ನಾವು ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಡೆಬಿಟ್ ಸೈಡ್ ಅಲ್ಲಿ ನಾನು ಇವಾಗಷ್ಟೇ ಮಾರ್ಕ್ ಮಾಡಿದೆ 94,700. ಅಟ್ ದ ಎಂಡ್ ವಿ ಹ್ಯಾವ್ ಒನ್ ಮೋರ್ ಟ್ರಾನ್ಸಾಕ್ಷನ್ ದಟ್ ಈಸ್ ರಿಗಾರ್ಡಿಂಗ್ ಲಾಕರ್ ರೆಂಟ್. ಕೊನೆಯದಾಗಿ ನಿಮಗೆ ಲಾಕರ್ ರೆಂಟ್ ರಿಸೀವ್ಡ್ ಕಾಣಿಸ್ತಾ ಇದೆ 16,250. ಸೊ ಇಲ್ಲಿ ಲಾಕರ್ ರೆಂಟ್ ಪೇಯ್ಡ್ ಅಂತ ಕೊಟ್ಟಿಲ್ಲ, ಮತ್ತೆ ಲಾಕರ್ ರೆಂಟ್ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ಫ್ಲೋ ಆಗಿದೆ ಅಂದ್ರೆ ಕ್ಯಾಶ್ ಬಂದಿದೆ. ಸೊ ದಟ್ ವಿ ಹ್ಯಾವ್ ರೆಕಾರ್ಡೆಡ್ ಅಂಡರ್ ರಿಸಿಪ್ಟ್ ಸೈಡ್ ಲಾಕರ್ ರೆಂಟ್ 16,250. And at the end we have one more transaction that is related to general donation. ಇಲ್ಲಿ ಜನರಲ್ ಡೊನೇಷನ್ ಕೊಟ್ಟಿದ್ದಾರೆ 1,50,000. ಕೊನೆಯದಾಗಿ ಕೊಟ್ಟಿದ್ದಾರೆ, ಎಂಡ್ ಅಲ್ಲಿ ಕಾಣಿಸಿರ್ಬೋದು ಜನರಲ್ ಡೊನೇಷನ್ 1,50,000. ಡೊನೇಷನ್ ಅನ್ನುವಂಥದ್ದು ಸಹಜವಾಗಿ ಅದು ಬರುವಂತದ್ದು, ಹೋಗಲ್ಲ. ಸಂಸ್ಥೆ ಯಾರಿಗೂ ಡೊನೇಷನ್ ಕೊಡಲ್ಲ. ದ ಆರ್ಗನೈಸೇಷನ್ ವಿಲ್ ನಾಟ್ ಗಿವ್ ಡೊನೇಷನ್ ಟು ಎನಿ ಒನ್. ಸಮ್ ಟೈಮ್ ದೇ ವಿಲ್ ಗಿವ್. ನಾವು ಕೊಡೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಕಾಮನ್ ಆಗಿ ಜನರಲ್ ಆಗಿ ನೀವು ಥಿಂಕ್ ಮಾಡಿದಾಗ ಒಂದ್ ಸಂಸ್ಥೆಯವರು ಇನ್ನೊಂದು ಸಂಸ್ಥೆಗೆ ಡೊನೇಷನ್ ಕೊಡೋದು ತುಂಬಾ ಕಡಿಮೆ. ಓಕೆ, ಬಟ್ ಮೆಜಾರಿಟಿ ಕೊಡಲ್ಲ, ಕೊಡ್ತಾರೆ, ಕೊಡಲ್ಲ ಅಂತಾನು ಹೇಳಕ್ ಆಗಲ್ಲ. ಸೊ ಇಲ್ಲಿ ಯಾವತ್ತು ನಾವು ಸಪೋರ್ಟ್ ಮಾಡ್ಬೇಕಾಗಿರೋದು ಮೆಜಾರಿಟಿ ಏನ್ ನಡೆಯುತ್ತೆ ಅನ್ನೋದು, ಅಂದ್ರೆ ಕಾಮನ್ ಆಗಿ ಏನ್ ನಡೀತಾ ಇದೆ ಅನ್ನೋದು. ಸೊ ಯೂಶುವಲಿ ಸಂಸ್ಥೆಗಳು ಡೊನೇಷನ್ ಕೊಡೋದಕ್ಕಿಂತ ಜಾಸ್ತಿ ಡೊನೇಷನ್ ಕಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಜನರಲ್ ಡೊನೇಷನ್ ಅಂತ ಕೊಟ್ಟಿದ್ದಾರೆ, ಡೊನೇಷನ್ ರಿಸೀವ್ ಮಾಡಿರೋದಾ ಅಥವಾ ಇನ್ನೊಬ್ಬರಿಗೆ ಡೊನೇಷನ್ ಕೊಟ್ಟಿರೋದಾ ಅಂತ ಹೇಳಿ ಏನು ಕೂಡ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಅವಾಗ ಏನು ಅವ್ರು ಕರೆಕ್ಟ್ ಆಗಿ ಮೆನ್ಷನ್ ಮಾಡದೇ ಇದ್ದಾಗ ಡೊನೇಷನ್ ಬಂದಿರೋದು ಅಂತ ನೀವೇನ್ ಮಾಡಬೇಕು, ಅಸಂಪ್ಷನ್ ಮಾಡ್ಕೋಬೇಕು. ಸೊ by assuming that we have recorded under receipt side, we have recorded the donation under debit side. Okay, they have not mentioned specifically whether donation received or donation paid. So commonly the organization received the donation, so that we have recorded under receipt side. Okay, so this is how we have to prepare
ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನ ನಾನು ಸಾಲ್ವ್ ಮಾಡಿರೋದು, ಯಾವ ರೀತಿ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತ. ಇನ್ನೂ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಇವಾಗ ಒಂದು ಪ್ರಾಬ್ಲಮ್ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ. ಪ್ರಾಬ್ಲಮ್ ಅಂತ ಅನ್ಕೋಬೇಡಿ ಪ್ರಾಬ್ಲಮ್ ಅನ್ನ, ಅವಾಗ ಅದು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ನೀವು ಯಾವತ್ತು ಅದನ್ನ ಸೊಲ್ಯೂಷನ್ ಕಂಡು ಹಿಡಿಬೇಕು, ಸೊ ದಟ್ ನೀವು ಅದನ್ನ ಇಲುಸ್ಟ್ರೇಷನ್ ಅಂತ ಹೇಳಿ. ಇದೊಂದು ಸವಾಲು. ಸೊ ಒಂದು ಪ್ರಶ್ನೆ ಏನು, ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಹೆಲ್ತ್ ಕ್ಲಬ್. ಸೊ ಇದು ಕೂಡ ಒಂದು ಹೆಲ್ತ್ ಕ್ಲಬ್ಗೆ ಸಂಬಂಧಪಟ್ಟಿರುವಂತ ಪ್ರಾಬ್ಲಮ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ದ ಪ್ರಾಬ್ಲಮ್ ಈಸ್ ವಿತ್ ರಿಗಾರ್ಡಿಂಗ್ ಹೆಲ್ತ್ ಕ್ಲಬ್. ಸೊ ವಿ ಹ್ಯಾವ್ ಟು ಪ್ರಿಪೇರ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ಸೊ ಇವಾಗ ನೀವು ಅಸಂಪ್ಷನ್ ಮಾಡ್ಕೊಳ್ಳಿ, ಒಂದು ಹೆಲ್ತ್ ಕ್ಲಬ್ ಅಲ್ಲಿ ನೀವು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿರ್ತೀರಾ. ಅವ್ರು ನಿಮ್ಗೆ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡಕ್ ಹೇಳ್ತಾರೆ. ಓಕೆ, ಇವಾಗ ಕೆಳಗಡೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ದ ಇನ್ಫಾರ್ಮೇಶನ್ ಲೈಕ್ ಓಪನಿಂಗ್ ಬ್ಯಾಲೆನ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ಇದಿಷ್ಟು ಓಪನಿಂಗ್ ಬ್ಯಾಲೆನ್ಸ್. ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಇದಿಷ್ಟು ಓಪನಿಂಗ್ ಬ್ಯಾಲೆನ್ಸ್, ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಅಟ್ ಬ್ಯಾಂಕ್. ಓಕೆ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಅದು ಹೆಡಿಂಗ್ ಕೊಟ್ಟಿರೋದು. ಕ್ಯಾಶ್ ಇನ್ ಹ್ಯಾಂಡ್ 5,000 and cash at bank it is 25,000. ಸಬ್ಸ್ಕ್ರಿಪ್ಷನ್ ಅಂದ್ರೆ ಮೆಂಬರ್ಸ್ ಇಂದ ಬಂದಿರುವಂತಹ ಮೆಂಬರ್ಶಿಪ್ ಫೀಸ್. ಇಟ್ ಇಸ್ ನಥಿಂಗ್ ಬಟ್ ಮೆಂಬರ್ಶಿಪ್ ಫೀಸ್ ರಿಸೀವ್ಡ್ ಫ್ರಮ್ ದ members, 1,65,000. And again here we have donation. They have not mentioned specifically whether it is collected for specific purpose or for general purpose, and whether it is received or paid. So ಈ ತರ ಇದ್ದಾಗ ನಾವೇನ್ ತಿಳ್ಕೋಬೇಕು, ಇದೊಂದು ಜನರಲ್ ಡೊನೇಷನ್, we have received ಅಂತ ನೀವು ಅಸಂಪ್ಷನ್ ಮಾಡ್ಕೊಳ್ಳಿ. So total donation collected 35,000. And again we have one more transaction, that is investment purchased. Investment purchased ಅಂತ ಹೇಳಿದ್ರೆ ಏನೋ ಒಂದು ಪರ್ಚೇಸ್ ಮಾಡಿ ತಗೊಂಡ್ಬರೋದು ಅಂತಲ್ಲ, ಇನ್ವೆಸ್ಟ್ ಮಾಡಿರೋದು ಅಂತ. ಓಕೆ, ಅಕೌಂಟಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು, ಹೂಡಿಕೆ ಮಾಡಿರೋದು ಎಲ್ಲಿ, ವೇರ್ ದೇ ಇನ್ವೆಸ್ಟೆಡ್. ಇಟ್ ಮೇ ಬಿ ಇನ್ ಶೇರ್ ಮಾರ್ಕೆಟ್, ಶೇರ್ ಸರ್ಟಿಫಿಕೇಟ್, ಪ್ರಿಫರೆನ್ಸ್ ಶೇರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಅಥವಾ ಈಕ್ವಿಟಿ ಶೇರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಅಥವಾ ಡಿಬೆಂಚರ್ ಸರ್ಟಿಫಿಕೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಅಥವಾ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ಅಥವಾ ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಓಕೆ, 80,000. Again we have one more transaction, that is rent paid. So rent paid is nothing but, you know what is rent. Okay, it may be building rent, home rent, shop rent, whatever kind of the rent, they have paid rent, kind of expense. ಆಮೇಲೆ ನೆಕ್ಸ್ಟ್ ಇರೋದು ಜನರಲ್ ಎಕ್ಸ್ಪೆನ್ಸ್, ಅಂದ್ರೆ ಕಾಮನ್ ಆಗಿ ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ಗಳು. ಅಂಡ್ ವಿ ಹ್ಯಾವ್ postage and stationery. It is nothing but expenses incurred for postal purpose, courier purpose, as well as for office purpose. Stationery usually for office purpose. And courier charges, ಅದನ್ನ ಸಪರೇಟ್ ಆಗಿ ಕೊಟ್ಟಿದ್ದಾರೆ, ಅದನ್ನ postage ಅಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. postage ಬೇರೆ, postal charges. courier means courier charges, you know, courier. Okay, then sundry expenses, ಅದು ಇತರೆ ಇನ್ಯಾವುದಾದ್ರೂ ಎಕ್ಸ್ಪೆನ್ಸಸ್ ಗಳಿದ್ರೆ ಟೋಟಲ್, ಇಲ್ಲಿ ಸನ್ರಿ ಅಂದ್ರೆ ಟೋಟಲ್ ಅಂತ, ಟೋಟಲ್ ಎಕ್ಸ್ಪೆನ್ಸ್ ಅದು ಇದು ಸಣ್ಣ ಪುಟ್ಟದು. ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೆ ವರ್ಷದ ಕೊನೆಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟು ದುಡ್ಡಿತ್ತು ಅಂತ. ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ವರ್ಷದ ಆರಂಭದಲ್ಲಿ ಎಷ್ಟಿತ್ತು, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದ್ರೆ ವರ್ಷದ ಕೊನೆಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟು ದುಡ್ಡು ಇತ್ತು ಅನ್ನೋದು. ಓಕೆ, ಇವಾಗ ನಾವೇನ್ ಮಾಡೋಣ, ಇದನ್ನ ನೋಡ್ಕೊಂಡು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಮಾಡಬೇಕು. ಇಲ್ಲಿ ಆನ್ಸರ್ ಅನ್ನ ಕೊನೆಯಲ್ಲಿ ಕೊಟ್ಟಿರೋದು ನೋಡ್ಬೋದು. ನಮಗೆ ಕೊನೆಗೆ ಆನ್ಸರ್ 91,000 ಬರಬೇಕು. ಬರುತ್ತಾ? Yes, let us try. So this is how we have to prepare receipts and payment account. ಇವಾಗ ನಿಮಗೆ ಕಾಣಿಸ್ತಿರಬಹುದು ಸ್ಕ್ರೀನ್ ಮೇಲೆ. ನಾವು ಈ ರೀತಿ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಮೊದಲಿಗೆ at first we have to write the name of the organization. ಸಂಸ್ಥೆಯ ಹೆಸರನ್ನ ಮೊದಲಿಗೆ ಬರೀಬೇಕು. ಇಲ್ಲಿ ಸಂಸ್ಥೆಯ ಹೆಸರೇನು? What is the name? Health Club. Later we have to draw ledger column, you know, that is in T shape. ಇವಾಗ ಲೆಡ್ಜರ್ ಕಾಲಮ್ ಪ್ರಿಪೇರ್ ಮಾಡಿದ್ದಾರೆ. ಲೆಡ್ಜರ್ ಕಾಲಮ್ಗೂ ಒಂದು ಹೆಡ್ಡಿಂಗ್ ಕೊಡಬೇಕು, ಟೇಬಲ್ ಹೆಡ್ಡಿಂಗ್ ಆರ್ ಟೈಟಲ್. ಇಲ್ಲಿ ನೋಡಿ, DR ಅಂದ್ರೆ ಡೆಬಿಟ್ ಸೈಡ್, CR ದಿಸ್ ಇಸ್ ಕ್ರೆಡಿಟ್ ಸೈಡ್, ಅಂಡ್ ಟೈಟಲ್ ಫಾರ್ ದಿಸ್ ಲೆಡ್ಜರ್ ಅಕೌಂಟ್, ದಟ್ ಈಸ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಬರೆದು ಇಲ್ಲಿ ಡೇಟ್ ಬರಿಬೇಕು ಮಕ್ಕಳೇ. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಯಾವುದೇ ಡೇಟ್ ಕೊಟ್ಟಿಲ್ಲ, ಸೊ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ರೆಕಾರ್ಡ್ ಎನಿ ಡೇಟ್. ಅಂಡ್ now we have to record subtitle ಅಂದ್ರೆ ಉಪತಲೆ ಬರಹ, ಅದು ರಿಸಿಪ್ಟ್, ಡೆಬಿಟ್ ಸೈಡ್ ಗೆ ರಿಸಿಪ್ಟ್ ಅಂತ ಹೆಸರು,
ಕ್ರೆಡಿಟ್ ಸೈಡ್ಗೆ ಪೇಮೆಂಟ್, ಅಮೌಂಟ್ ಕಾಲಮ್ಗೆ ಅಮೌಂಟ್ ಇನ್ ರುಪಿ, ಅಮೌಂಟ್ ಇನ್ ರುಪಿ. ಯಾಕೆ ಅಮೌಂಟ್ ಇನ್ ರುಪಿ? ಯಾಕೆಂದ್ರೆ ನಾವು ಇಂಡಿಯನ್ಸ್, ನಾವು ಡಾಲರ್ಸ್ ಅಲ್ಲಿ ಲೆಕ್ಕ ಬರೆಯಲ್ಲ, ನಾವು ರುಪಿಯಲ್ಲೇ ಏನ್ ಮಾಡೋದು, ಲೆಕ್ಕವನ್ನ ಬರೆಯೋದು. ದೆನ್ ಆಸ್ ಐ ಇನ್ಸ್ಟ್ರಕ್ಟೆಡ್ ಅಟ್ ಫಸ್ಟ್ ವಿ ಹ್ಯಾವ್ ಟು ರೆಕಾರ್ಡ್. ನಾನು ಮೊದಲೇ ನಿಮ್ಗೆ ಹೇಳಿರೋ ಹಾಗೆ ಮೊದಲಿಗೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಬರೀಬೇಕು. ಅದು ಡೆಬಿಟ್ ಸೈಡ್ ಅಲ್ಲಿ ಆಗಿರ್ಬೋದು, ಕ್ರೆಡಿಟ್ ಸೈಡ್ ಅಲ್ಲಿ ಆಗಿರ್ಬೋದು. ಅದು ಪಾಸಿಟಿವ್ ಬ್ಯಾಲೆನ್ಸ್ ಆದ್ರೆ ಡೆಬಿಟ್ ಸೈಡ್ ಬರುತ್ತೆ, ನೆಗೆಟಿವ್ ಬ್ಯಾಲೆನ್ಸ್ ಆದ್ರೆ ಕ್ರೆಡಿಟ್ ಸೈಡ್ ಹೋಗುತ್ತೆ. ಸೊ ಹಿಯರ್ ವಿ ಹ್ಯಾವ್ opening balance as positive, not overdraft, so that we have recording under debit side by balance, sorry, to balance brought down. So ಇಲ್ಲಿ ನಾವು balance brought down ಅಂತ ಹೇಳಿ ಬರ್ದು, ಅದ್ರ ಕೆಳಗಡೆ ಎರಡು ಇರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್, ಕೈಯಲ್ಲಿ ಎಷ್ಟು ದುಡ್ಡಿತ್ತು ಅಂದ್ರೆ ವರ್ಷದ ಆರಂಭದಲ್ಲಿ, ಕ್ಯಾಶ್ ಎಟ್ ಬ್ಯಾಂಕ್, ವರ್ಷದ ಆರಂಭದಲ್ಲಿ ಬ್ಯಾಂಕ್ ಅಲ್ಲಿ ಎಷ್ಟು ದುಡ್ಡಿತ್ತು, ಅದು ಎಷ್ಟಿತ್ತು ಅಂತ ನೋಡ್ಬೇಕು ಅಂದ್ರೆ ನೀವು ಪ್ರಾಬ್ಲಮ್ ನೋಡ್ಬೇಕು. ಸೊ ಇನ್ ದ ಪ್ರಾಬ್ಲಮ್, ಲೆಟ್ ಮೀ ಚೇಂಜ್. Okay, now I have changed the color. I'm gonna mark it in red color. Here you can see the opening balance, both cash in hand as well as cash at bank, 5,000 as well as 25,000. We have recorded under debit side. I hope clear. Let me move further. Now again in the problem we have the next transaction, that is subscription. As you know, the subscription is kind of income, receipt. So we have to record under debit side, that is 1,65,000. So you can see under the solution, we have recorded subscriptions. Subscription means membership fees, kind of income, recorded in the debit side, 1,65,000. Then again we have the transaction about donation. It is also kind of income, so that we have recorded under donation under debit side, under receipt side, that is amount 35,000. Let's move further. We have investment purchased, means investment made, so cash gone out, so outflow ಆಗಿದೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕ್ಯಾಶ್ ಹೊರಗಡೆ ಹೋಗುತ್ತೆ, ಸೊ ದಟ್ ಅದನ್ನ ಪೇಮೆಂಟ್ ಸೈಡ್ ಅಲ್ಲಿ ಬರ್ದಿದ್ದೀವಿ 80,000. Again we have rent paid. It's a kind of expense, we have to record under payment side. Why? Because it is expense. Rent 20,000. And general expense, it is also expense, we have recorded under credit side. Postage and stationery, courier charges, sundry expense. ಇನ್ನು ಉಳಿದಿರೋದು ಇದು ಮೂರು ಪ್ರಾಬ್ಲಮ್ ಅಲ್ಲಿ, ಇದು ಮೂರು ಕೂಡ ಎಕ್ಸ್ಪೆನ್ಸ್, ಅದು ಮೂರನ್ನು ಕೂಡ ನಾವು ಪೇಮೆಂಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಿದೀವಿ. ನಾವು ಅಟ್ ದಿ ಎಂಡ್, ಕೊನೆಯದಾಗಿ ನಾವು ಮಾಡಬೇಕಾಗಿರೋದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಬರೀಬೇಕು. ಅವಾಗ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೀಬೇಕು. ಡಿಯರ್ ಸ್ಟೂಡೆಂಟ್ಸ್, ಟ್ರೈ ಟು ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಓಪನಿಂಗ್ ಬ್ಯಾಲೆನ್ಸ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನಾವು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿ ಬರಿತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಹೇಳಿ ಬರಿತೀವಿ ಕೊನೆಯಲ್ಲಿ. ಅದರಲ್ಲೂ ಕೂಡ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಬರುತ್ತೆ. ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿತ್ತು, ಪ್ರಾಬ್ಲಮ್ ಅಲ್ಲಿ ಎಲ್ಲಾದ್ರೂ ಕೊಟ್ಟಿದ್ದಾರಾ ಅನ್ನೋದನ್ನ ನೀವು ನೋಡ್ಬೇಕು. ಕೊನೆಯದಾಗಿ ಇಲ್ಲಿ ಕ್ಲೋಸಿಂಗ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ನೋಡಿ. ಪ್ರಾಬ್ಲಮ್ ಆನ್ ದ ಬಾಟಮ್ ಆಫ್ ದ ಸ್ಕ್ರೀನ್ ಯು ಕ್ಯಾನ್ ಅಬ್ಸರ್ವ್, they have given specifically closing cash in hand, that is 12,000. At the end of the screen you can observe 12,000. So we have the closing cash in hand balance, that is 12,000. ಎಷ್ಟು 12,000. ಇವಾಗ ಬ್ಯಾಂಕ್ ಅಲ್ಲಿ ಎಷ್ಟಿತ್ತು ಅನ್ನೋದನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ ನೋಡಿ. ಒಂದ್ಸಲ ಪ್ರಾಬ್ಲಮ್ ತೋರಿಸ್ತೀನಿ, ನೀವು ಅಬ್ಸರ್ವ್ ಮಾಡಿ. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಬ್ಯಾಂಕ್ ಅಲ್ಲಿ ಎಷ್ಟಿತ್ತು, ಕೈಯಲ್ಲಿ ಎಷ್ಟಿತ್ತು ಅಂತ. ಬಟ್ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಅಬೌಟ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ವಿಚ್ ವಾಸ್ ಇನ್ ದ ಬ್ಯಾಂಕ್. ಅಂದ್ರೆ ಬ್ಯಾಂಕ್ ಅಲ್ಲಿ ಎಷ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಅನ್ನೋದನ್ನ ಅವರು ಹೇಳಿಲ್ಲ. ಕೈಯಲ್ಲಿ ಎಷ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ತು ಅಂದ್ರೆ, ಕೈಯಲ್ಲಿ ಅಂದ್ರೆ ಆಫೀಸಲ್ಲಿ ಎಷ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ತು ಅಂತ ಅವರು ಹೇಳಿದ್ದಾರೆ. ಆದ್ರೆ ಬ್ಯಾಂಕ್ ಅಲ್ಲಿ ಎಷ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ತು, ಇಲ್ಲಿ ಕ್ಲೋಸಿಂಗ್ ಅಂದ್ರೆ ವರ್ಷದ ಕೊನೆಯಲ್ಲಿ ಎಷ್ಟು ಉಳಿದಿತ್ತು ಅನ್ನೋದನ್ನ ಅವರು ಹೇಳಿಲ್ಲ. ಹಾಗಾದ್ರೆ ಅದನ್ನ ಹೇಗೆ ಕಂಡುಹಿಡಿಯೋದು? ಸೊ ಯು ಹ್ಯಾವ್ ಟು ಟೇಕ್ ದ ಡಿಫರೆನ್ಸ್. ನೀವು ಡೆಬಿಟ್ ಸೈಡ್ ಅನ್ನೆಲ್ಲ ಟೋಟಲ್ ಮಾಡಿ. ಡೆಬಿಟ್ ಸೈಡ್ ಅನ್ನು ಟೋಟಲ್ ಮಾಡಿದಾಗ ನಿಮಗೆ 2,30,000 you will get, and you have to take total of the credit side up to cash in hand. ಟೋಟಲ್ ಮಾಡಿ ಮೈನಸ್ ಮಾಡಿ. ಯಾವ್ದ್ರಿಂದ? ಡೆಬಿಟ್ ಸೈಡ್ ಟೋಟಲ್. ಯು ಹ್ಯಾವ್ ಟು ಡಿಡಕ್ಟ್ ಇಟ್ ಫ್ರಮ್ ಡೆಬಿಟ್ ಸೈಡ್ ಟೋಟಲ್.
then you will get the difference, that is 91,000. That is what balance remained in your bank account. Not your bank account, Health Club bank account. Okay, Health Club ಅವರ ಬ್ಯಾಂಕ್ ಅಕೌಂಟ್ ಅಲ್ಲಿ ಕೊನೆಯದಾಗಿ ಉಳಿದಿರುವ ಅಮೌಂಟ್ 91,000. This is how we have to prepare receipts and payment account exactly. Okay, let me end this session, and even I have one more problem. Okay, let me give it to you people. I'll send through WhatsApp group. Please go through it and solve by yourself. Okay, ಇದನ್ನ ನೀವೇನ್ ಮಾಡಬೇಕು, ಇಲ್ಲಿ 30, ಇಲ್ಲಿ ಪ್ರಶ್ನೆ ಸಂಖ್ಯೆ 30 ಅಂತ ಇದೆ. ಇದನ್ನ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಲ್ಲ, ನೀವಾಗ ನೀವು ಸಾಲ್ವ್ ಮಾಡಿ ನನಗೆ ಅದನ್ನ ಫೋಟೋ ಹೊಡೆದು ವಾಟ್ಸಪ್ ಅಲ್ಲಿ ಕಳಿಸ್ಬೇಕು. ಓಕೆ, ಇದು ಆನ್ಸರ್ ಕೂಡ ಇದೆ ಇಲ್ಲಿ, ಬಟ್ ನಾನು ಅದನ್ನ ಆನ್ಸರ್ ಅನ್ನ ನಿಮಗೆ ಕಳಿಸೋದಿಲ್ಲ. ನೀವಾಗ ನೀವು ಮಾಡಿ, ಅರ್ಥ ಆಗ್ಲಿ, ಡೌಟ್ ಇದ್ರೆ ದಯವಿಟ್ಟು ಕೇಳಿ. And dear student, this is for your homework. Please do it by yourself. If you got any doubt, please let me know. ಇವಾಗ ಈ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನುವಂಥದ್ದು ತುಂಬಾ ಸಿಂಪಲ್ ಕಾನ್ಸೆಪ್ಟ್. ಇದನ್ನ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಇದರಲ್ಲಿ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ಗೆ ಒಂದು 5 ಮಾರ್ಕ್ಸ್ ಪ್ರಶ್ನೆ ಕೂಡ ಬರುತ್ತೆ, ಅದನ್ನ ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ಹೌ ದೇ ವಿಲ್ ಆಸ್ಕ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ for your final examination. ನೀವು ಕ್ವಶನ್ ನೋಡಿ ಯಾವ ತರ ಬರುತ್ತೆ ಅಂತ. ಪ್ರಿಪೇರ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ಪ್ರಿಪೇರ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ವಿತ್ 5 ಇಮ್ಯಾಜಿನರಿ ಫಿಗರ್. ಅಂದ್ರೆ ನಿಮ್ದೇ ಓನ್ ಇಮ್ಯಾಜಿನರಿ ಫಿಗರ್ ನಂಬರ್ಸ್, ಅಂದ್ರೆ ಅಮೌಂಟ್ ಎಷ್ಟಾದ್ರೂ ಬರೀರಿ, ಅದು ನಿಮಗ್ ಬಿಟ್ಟಿದ್ದು. ಒಟ್ನಲ್ಲಿ ನೀವು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಹೇಗಿರುತ್ತೆ ನೋಡೋದಕ್ಕೆ, ಆಯ್ತಾ. ಒಂದು ಮಿನಿಮಮ್ ಅಂದ್ರೆ ಒಂದು 6 to 7 ಟ್ರಾನ್ಸಾಕ್ಷನ್ ಇರಬೇಕು ಮಕ್ಕಳೇ. ಮಿನಿಮಮ್ ಒಂದು 7 to 8 ಟ್ರಾನ್ಸಾಕ್ಷನ್ ಇರಬೇಕು. ನೀವೇ ಒಂದು ಕಂಪ್ನಿಗೆ ಕಂಪ್ನಿ ಅಲ್ಲ, ಆರ್ಗನೈಸೇಷನ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಒಂದು ಹೆಸರು ಕೊಡಿ, ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಂತ ಹೆಡ್ಡಿಂಗ್ ಬರೀರಿ. ನೋಡಿ ಇಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಓನ್ ಆಗಿ ಇಲ್ಲಿ ಕಲ್ಚರ್ ಕ್ಲಬ್ ಅಂತ ಕೊಟ್ಟಿದ್ದಾರೆ. ನೀವು ನಿಮ್ದೆ ಕೊಡಿ, ಸ್ಪೋರ್ಟ್ಸ್ ಕ್ಲಬ್ ಅಂತಾನೆ ಕೊಡಿ, ಪರವಾಗಿಲ್ಲ. ಅಥವಾ ಕುಂಟೆ ಬಿಲ್ಲೆ ಕ್ಲಬ್ ಅಂತಾನೆ ಕೊಡಿ, ಪರವಾಗಿಲ್ಲ, ಆಯ್ತಾ. ದೆನ್ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ನಿಮ್ಗೆ ಲೆಡ್ಜರ್ ಕಾಲಮ್ ಡ್ರಾ ಮಾಡೋದಕ್ಕೆ ಬರುತ್ತೆ. ಒಂದು ಅಂದಾಜಿಗೆ ಡ್ರಾ ಮಾಡೋದು, ಅದನ್ನೇ ನಾವು ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತ ಕರೆಯೋದು. ಅಂಡ್ ಯು ಹ್ಯಾವ್ ಟು ಗಿವ್ ಟೈಟಲ್ ಆಸ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ಇದನ್ನ ಚೇಂಜ್ ಮಾಡಬಾರ್ದು. ಇಲ್ಲಿ ಟೇಬಲ್ ಟೈಟಲ್ ಯಾವತ್ತೂ ಕೂಡ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಬರೆದು ಡೇಟ್ ಯಾವ್ದಾದ್ರು ಹಾಕಿ, ಪರವಾಗಿಲ್ಲ. ಅಂಡ್ ರಿಮೈನಿಂಗ್ ಕಾಲಮ್ ವೈಸ್ ಸಬ್ ಟೈಟಲ್ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ, ರಿಸಿಪ್ಟ್, ಅಮೌಂಟ್, ಪೇಮೆಂಟ್, ಅಮೌಂಟ್ ಅಂತ. ಇದು ಕ್ವಶನ್ ಪೇಪರ್ ಅಲ್ಲಿ ಈ ಸೆಕ್ಷನ್ ಅಲ್ಲಿ ಬರುತ್ತೆ. ನಿಮ್ಮ ಕ್ವಶನ್ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಈ ಸೆಕ್ಷನ್ ಅಲ್ಲಿ 5 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೇಳೋದು. ಆಸ್ ಯು ಪೀಪಲ್ ಆರ್ ಸೆಕೆಂಡ್ ಇಯರ್ಸ್, ಯು ನೋ ವಾಟ್ ಈಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ಸೊ ಇಲ್ಲಿ ನೋಡಿ, ಒಂದು ಅಂದಾಜಿಗೆ ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕಂಪಲ್ಸರಿ ಇರ್ಲಿ ಮಕ್ಕಳು. ಯಾಕಂದ್ರೆ ಯೂಶುವಲಿ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಂತ ಹೇಳಿದ್ರೆ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಇರಬೇಕು. ನಿಮ್ಮ ಅಂದಾಜಲ್ಲಿ ಒಂದು ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಬರೀರಿ. ಇನ್ನು ಅದ್ರ ಮಧ್ಯೆ ನೀವು ಏನಾದ್ರೂ ಬರೀರಿ. ಒಟ್ಟಿನಲ್ಲಿ ನೀವು ಪೇಮೆಂಟ್ ಸೈಡ್ ಅಲ್ಲಿ ಬರೀಬೇಕಾದ್ರೆ ಅದು ಇಟ್ ಶುಡ್ ಬಿ ಅ ಕೈಂಡ್ ಆಫ್ ಎಕ್ಸ್ಪೆನ್ಸ್. ಅಂದ್ರೆ ಅದು ಒಂದು ರೀತಿಯ ಔಟ್ಫ್ಲೋ ಆಗಿರ್ಬೇಕು, ದುಡ್ಡು ಹೋಗುವಂತದ್ದಾಗಿರ್ಬೇಕು ಟ್ರಾನ್ಸಾಕ್ಷನ್. ಅದೇ ರೀತಿ ನೀವು ಪೇಮೆಂಟ್ ಸೈಡ್ ಅಲ್ಲೂ ಕೂಡ ನೀವು ಏನಾದ್ರೂ ಬರೀರಿ, ಒಟ್ಟಿನಲ್ಲಿ ಅದು ದುಡ್ಡು ಬರುವಂತಹ ಟ್ರಾನ್ಸಾಕ್ಷನ್ ಆಗಿರ್ಬೇಕು. ಅಂದ್ರೆ ಇನ್ಫ್ಲೋ, ಇಟ್ ಶುಡ್ ಬಿ ದ ಟ್ರಾನ್ಸಾಕ್ಷನ್ ರಿಲೇಟೆಡ್ ಟು ಇನ್ಫ್ಲೋ. ಓಕೆ, ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ರೆಕಾರ್ಡ್ ಆನ್ ದ ರಿಸಿಪ್ಟ್ ಸೈಡ್, ಅಂಡ್ when you record the transaction payment side, it should be related to what, the transaction which is related to outflow, ಅಂದ್ರೆ ಹಣ ಹೋಗಿರುವಂತದ್ದು. So this is how we have to prepare receipts and payment account with our imaginary figures for practical oriented question. It is for 5 marks. Okay students, I hope you understood. Thank you. I'm gonna end the session.